ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಬಂದಿರತಕ್ಕಂಥದ್ದು ಅಂಜನಾಪುರ 5th ಬ್ಲಾಕಲ್ಲಿರುವಂಥ ಒಂದು ಲಕ್ಸುರಿ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಎಕ್ಸಾಕ್ಟಾಗಿ ಕನಕಪುರದಲ್ಲಿ ಮೇನ್ ರೋಡಲ್ಲಿರುವಂಥ A2B ಇಂದ ಅಪ್ ಟು ನಿಮಗೆ ಬನ್ನೇರುಘಟ್ಟ ನೈಸ್ ರಸ್ತೆಗೆ ಕನೆಕ್ಟಿವಿಟಿ ಆಗುವಂಥ 80 ಫೀಟ್ ರೋಡು ಪಕ್ಕದಲ್ಲೇ ಇರುವಂಥ ಮನೆ ಇದಾಗಿದ್ದು ನೋಡಿ. ಅದು 80 ಫೀಟ್ ರೋಡ್ ಆಗಿದ್ದು ಅಲ್ಲಿಂದ ಜಸ್ಟ್ 2 ಮಿನಿಟ್ಸ್ ವಾಕ್ ಮಾಡಿದ್ರೆ ಈ ಮನೆ ಇಲ್ಲಿ ಲೊಕೇಟ್ ಆಗಿದೆ. ಸೊ ಈ ಮನೆ ನೋಡೋದಕ್ಕೆ ಬಂದರೆ ಮತ್ತೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ಕೂಡ ಕಾರ್ನರ್ ಮನೆ ಆಗಿರುತ್ತೆ. ಅದ್ರ ಪಕ್ಕದಲ್ಲಿರುವಂಥ ಈ ಮನೆಯೂ ಕೂಡ ಸೇಮ್ ಸೈಜ್ ಇದೆ, 25/32. ಅದು ಕೂಡ 25/32, ಬಟ್ ಕಾರ್ನರು. ಇದು ಕೂಡ 25/32 ಸೈಟಲ್ಲಿರುವಂಥ ಮನೆ ಇದಾಗಿದ್ದು. ಒಟ್ಟಾರೆಯಾಗಿ ಎರಡು ಕೂಡ BDA ಮನೆ ಆಗಿದ್ದು. ಸೊ ಯಾವುದೇ ಮನೆ ನೋಡೋಕ್ಕೆ ಬಂದ್ರೂ ಎರಡು ಮನೆಯೂ ಕೂಡ ನೋಡ್ಬೋದು ಅಂತ ಹೇಳ್ತಾ, ಈಗ ಮನೆ ವಿಚಾರ ಅಂತ ಬಂದರೆ, ಇದು ಈಸ್ಟ್ ಫೇಸಿಂಗ್ ಸೈಟಲ್ಲಿರುವಂಥ ಮನೆ ಇದಾಗಿದ್ದು. ಈಸ್ಟ್ ಫೇಸಿಂಗ್ ಸೈಟಲ್ಲಿರುವ ಮನೆ, ಹಾಗೆ ಈಸ್ಟ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಮನೆ ಇದಾಗಿದ್ದು. ಸೊ ಮನೆಯ ಮುಂಭಾಗ ವೈಡ್ ಆಗಿರುವಂಥ ಟಾರ್ ರಸ್ತೆ ಈ ರೀತಿ ಇದ್ದು. ಸೊ ಮನೆ ಬಗ್ಗೆ ಹೇಳೋದಾದರೆ, ನಿಮಗೆ ಗ್ರೌಂಡ್ ಫ್ಲೋರು ನಿಮಗೆ ಕಂಪ್ಲೀಟಾಗಿ ಗ್ರಾನೈಟ್ ವರ್ಕಿಂದ ಫಿನಿಶಿಂಗ್ ನೀಟಾಗಿ ಬಂದಿದೆ. ದೆನ್ ಸೇಫ್ಟಿ ವೈಸ್ ಬಂದರೆ ನಿಮಗೆ MS 4 ಗೇಟ್ ಕೊಟ್ಟಿದ್ದಾರೆ. ಹಾಗೆ CCTV ವೈರಿಂಗ್ ಕೂಡ ಫಿನಿಶಿಂಗ್ ಆಗಿದ್ದು, CCTV ಕ್ಯಾಮ್ರಾಗಳನ್ನ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗಿರುತ್ತೆ. ಸೊ ಫಸ್ಟ್ ಫ್ಲೋರ್ ಬಂದರೆ ನಿಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಹಾಗೆ ಸೆಕೆಂಡ್ ಫ್ಲೋರ್ ಬಾಲ್ಕನಿ, ಥರ್ಡ್ ಫ್ಲೋರ್ ಬಾಲ್ಕನಿ. ಒಟ್ಟಾರೆಯಾಗಿ ಫ್ರಂಟ್ ಎಲಿವೇಶನ್ನು ಈ ರೀತಿ ಬಂದಿದ್ದು, ಪೇಂಟ್ ಸ್ಟ್ರಕ್ಚರ್ ಎಲ್ಲ ಈ ರೀತಿ ಅಚ್ಚುಕಟ್ಟಾಗಿ ಬಂದಿದೆ. ಈ ಮನೆ 25/32 ಆಗಿರೋದ್ರಿಂದ ಮನೆಯ ಸುತ್ತಲೂ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಇದು ಸೌತ್ ಸೈಡು ಇರುವಂಥ ಸೆಟ್ ಬ್ಯಾಕು, ಮತ್ತು ವೆಸ್ಟ್ ಸೈಡು ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈ ಕಡೆಯಿಂದ ನೋಡಿದ್ರೆ ವ್ಯೂ ಈ ರೀತಿ ಬರುತ್ತೆ. ಪ್ಲಂಬಿಂಗ್ ವರ್ಕು ಎಷ್ಟು ನೀಟಾಗಿ ಅಲೈನ್ ಮಾಡಿದ್ದಾರೆ ನೋಡಿ. ಸೊ ಇದಿಷ್ಟು ಮನೆಯ ಮುಂಭಾಗ. ಆದರೆ ಈಗ ಮನೆ ಒಳಗಡೆ ಹೋಗಿ ಹೇಗಿದೆ, ಯಾವ ಥರ ಎಲ್ಲ ಇದೆ, ಏನೇನು ಫೆಸಿಲಿಟೀಸ್ನ ಹೊಂದಿದೆ ಅನ್ನೋ ಮಾಹಿತಿನ ನಾನು ಪಿನ್ ಟು ಪಿನ್ನು ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ವೀಡಿಯೋನ ನೋಡಿ ಅಂತ ಹೇಳ್ತಾ, ಬನ್ನಿ ಈಗ ಮನೆ ಒಳಗಡೆ ಹೋಗೋಣ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ವಿಶಾಲವಾಗಿರುವಂಥ ಪಾರ್ಕಿಂಗ್ ಏರಿಯಾ ಇಷ್ಟು ನೀಟಾಗಿ ಕಾಣಿಸುತ್ತೆ. POP ಫಾಲ್ ಸೀಲಿಂಗ್ ನೋಡಿ, ಏನು ಡಿಸೈನ್ ಲುಕ್ ಕೊಡ್ತಾ ಇದೆ. ದೆನ್ ನಿಮ್ಮಲ್ಲೇನಾದರೂ ಮೀನ್ಸ್ ಯುನೋವಾ, ಫಾರ್ಚುನರ್ ಆ ರೀತಿ ಕಾರ್ಗಳಿತ್ತು ಅಂತಂದರೆ ಆರಾಮಾಗಿ ಆ ಎರಡು ಕಾರ್ಗಳನ್ನ ನಿಲ್ಲಿಸ್ಕೊಂಡು ಕೂಡ ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಅಥವಾ 5 ಸೀಟರ್ ವೆಹಿಕಲ್ಸ್ ಇತ್ತು ಅಂತಂದರೆ 3ರಿಂದ 4 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿರುವಂಥ ಪಾರ್ಕಿಂಗ್ ಏರಿಯಾ ಇದಾಗಿದೆ. ಸೊ ವಾಟರ್ ಕನೆಕ್ಷನ್ ಅಂತ ಬಂದರೆ ನಿಮಗೆ ತನ್ನದೇ ಆದಂಥ ಸ್ವಂತ ಬೋರ್ ಇದೆ, ಸಂಪ್ ಇದೆ, ಹಾಗೆ ಕಾವೇರಿ ಕನೆಕ್ಷನ್ ಕೂಡ ಮಾಡಿಕೊಟ್ಟಿದ್ದು. ಸೊ ಜಸ್ಟ್ ಒಂದು ಮೀಟರ್ ಒಂದು ಪೆಂಡಿಂಗ್ ಇದೆ ಕಾವೇರಿ ಕನೆಕ್ಷನ್ದು. ಸೊ ಇದಿಷ್ಟು ವಾಟರ್ ಕನೆಕ್ಷನು. ಹಾಗೆ ನಿಮಗೆ ಗ್ಯಾಸ್ ಪ್ರಾವಿಷನ್ಗೆ ಇಲ್ಲಿ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಕೂಡ ಪಾಯಿಂಟ್ ಕೂಡ ಮಾಡಿಕೊಟ್ಟಿದ್ದು. ಸೊ ಎಂಟ್ರಿ ಆದ ತಕ್ಷಣ ಇದಿಷ್ಟು ಇಲ್ಲೇ ಸಿಗುತ್ತೆ. ಹಾಗೆ ಆಪೋಸಿಟ್ ನಿಮಗೆ ಲಿಫ್ಟ್ ಫೆಸಿಲಿಟಿ ಮಾಡಿಕೊಟ್ಟಿದ್ದು. ಲಿಫ್ಟ್ ಬಂದು ಫ್ರಮ್ ಗ್ರೌಂಡ್ ಫ್ಲೋರ್ ಟು ಅಪ್ ಟು ನಿಮಗೆ 3rd ಫ್ಲೋರ್ವರೆಗೂ ಅವೈಲಬಿಲಿಟಿ ಇರುತ್ತೆ. ಅಲ್ಲಿ ಏನಾದರೂ ನೀವು ಸ್ಟೋರೇಜ್ ಮಾಡ್ಕೋಬೋದು. ಸೊ ನಾನು ನಿಮಗೆ ವೆಸ್ಟ್ ಫೇಸಿಂಗ್ ಸೆಟ್ ಬ್ಯಾಕ್ನ ತೋರಿಸ್ತೀನಿ ಅಂತ ಹೇಳಿದೆ ನೋಡಿ. ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, ಮತ್ತು ಸೆಟ್ ಬ್ಯಾಕ್ ನೋಡಿ, ಇದು ವೆಸ್ಟ್ ಫೇಸಿಂಗ್ ಅಂದರೆ ಬಿಲ್ಡಿಂಗ್ ಬ್ಯಾಕ್ ಸೈಡ್ ಬರುವಂಥ ಸೆಟ್ ಬ್ಯಾಕ್ ಆಗಿರುತ್ತೆ. ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿದ್ದಾರೆ. ಈ ಕಡೆಯಿಂದ ಪಾರ್ಕಿಂಗ್ ಏರಿಯಾ ನೋಡೋದಾದರೆ ವ್ಯೂ ಈ ರೀತಿ ಬರುತ್ತೆ. ಸೊ ಶೂ ರ್ಯಾಕ್ ಎಲ್ಲ ಮಾಡಿಕೊಟ್ಟಿದ್ದು, ಕುತ್ಕೊಂಡು ಶೂನ ಹಾಕೋಬೋದು, ಅಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ, ಮೀನ್ಸ್ ಪ್ಲ್ಯಾನ್ ಮಾಡಿ. ಜೊತೆಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದು. ಆಲ್ರೆಡಿ ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡ್ ಕೂಡ ಬಂದಿದೆ. ತಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂತಂದರೆ ಅಲ್ಲಲ್ಲಿ ಚಾರ್ಜಿಂಗ್ ಪಾಯಿಂಟ್ನ ಬಿಟ್ಟಿದ್ದು, ಈಸಿಲಿ ನೀವು ಗಾಡಿಗಳನ್ನ ಅಥವಾ ಕಾರ್ನ ಚಾರ್ಜ್ ಮಾಡ್ಕೋಬೋದು. ಜೊತೆಗೆ ಮೇಂಟೆನೆನ್ಸ್ ಕೂಡ ಈಸಿ. ಯಾಕಪ್ಪ ಅಂತಂದರೆ ನಿಮಗೆ ಆ 6 ಫೀಟ್ವರೆಗೂ ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ವಾಲ್ ಕ್ಲಾಡಿಂಗ್ ಯೂಸ್ ಮಾಡಿರೋದ್ರಿಂದ ನಿಮಗೆ ಮೇಂಟೆನೆನ್ಸು ಕೂಡ ಈಸಿ ಆಗುತ್ತೆ ಅಂತಲೇ ಹೇಳ್ತೀನಿ. ಇದಿಷ್ಟು ಗ್ರೌಂಡ್ ಫ್ಲೋರ್ ಇರುವಂಥ ಮಾಹಿತಿ ಆಗಿತ್ತು. ಈವನ್ ಫ್ಲೋರಿಂಗು ಕೂಡ ನಿಮಗೆ 1.5 ಇರುವಂಥ ಹ್ಯಾಂಟಿ ಸ್ಕಿಟ್ಟು ಟೈಲ್ನ ಯೂಸ್ ಮಾಡಿದ್ದಾರೆ. ಇದಿಷ್ಟು ಗ್ರೌಂಡ್ ಫ್ಲೋರ್ ಆಗಿತ್ತು.
ಈಗ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಈ ರೀತಿ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ SS ಜಿಂದಾಲ್ ರೈಲಿಂಗ್ಸ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ಹೋಗೋಣ. ಇಲ್ಲಿಂದ ನಿಂತ್ಕೊಂಡು ಸ್ಟೇರ್ ಕೇಸ್ ನೋಡಿದ್ರೆ ಈ ರೀತಿ ಇದೆ. ಮೇಲ್ಗಡೆ ಬರ್ತಾ ಬರ್ತಾ ಪ್ಯಾಸೇಜು ಇಷ್ಟು ಅಗಲವಾಗಿದ್ದು, ಸೊ ಎಷ್ಟೇ ಪಾಟ್ಗಳನ್ನ ಇಟ್ಕೊಂಡ್ರೂ ಕೂಡ ಆರಾಮಾಗಿ ಓಡಾಡುವಷ್ಟು ಜಾಗ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ನೋಡೋದಾದರೆ ವ್ಯೂ ಈ ರೀತಿ ಇದೆ ನೋಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಲ್ಲೂ ಕೂಡ ಜಾಗ ಇರೋದ್ರಿಂದ ಆರಾಮಾಗಿ ಸುಂದರವಾಗಿರುವಂಥ ರೋಸ್ ಗಿಡಗಳು ಪಾಟ್ಗಳನ್ನ ಇಟ್ಕೊಂಡು ನೋಡ್ಕೋಬೋದು. ನಿಮಗೆ ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು ಭಾಳ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಮನೆಯ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಆಗಿದ್ದು ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಬರೀ ಮೇನ್ ಡೋರ್ ಮಾತ್ರನೇ ಅಲ್ಲ, ಪೂಜಾ ರೂಮು, ವಾಸ್ಕಲ್ಲು, ವಿಂಡೋಗಳು, ರೂಮ್ಗಳಲ್ಲಿ ಕೊಟ್ಟಿರುವಂಥ ವಾಸ್ಕಲ್ ಆಗಿರ್ಬೋದು, ಇವೆಲ್ಲವೂ ನಿಮಗೆ ಕಂಪ್ಲೀಟಾಗಿ ಟೀ ಕುಡಿಯಿಂದ ಕೂಡಿದ್ದು. ಸೊ ಡೋರು ಈ ರೀತಿ ಇದ್ದು ಒಂದು 7 ಅಡಿ ಮೇಲೆ ಇದೆ. ಡೋರ್ ಓಪನ್ ಮಾಡಿ ಒಳಗಡೆ ಹೋಗಬೇಕಾದ್ರೆ ನೋಡಿ, ಇದಕ್ಕೂ ಒಂದು ಸ್ಟೆಪ್ಸು ಹೈಟ್ ಇದೆ. ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಸ್ಪೇಸಿಯಸ್ ಆಗಿರುವಂಥ ಹಾಲ್ ಸಿಗುತ್ತೆ, ಬಿಗ್ಗು ಹಾಲು. ಆಪೋಸಿಟೇ ನಿಮಗೆ ಲಿಫ್ಟು ಬಂದಿದೆ ಮತ್ತು POP ಫಾಲ್ ಸೀಲಿಂಗು ಜೊತೆಗೆ TV ಯೂನಿಟು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಏನು ನೋಡ್ತಾ ಇದ್ದೀರಾ, ಲಿಫ್ಟ್ ಪಕ್ಕದಲ್ಲಿ ತಮಗಿಷ್ಟ ಇರುವಂಥ ಕೃಷ್ಣ, ಬುದ್ಧ, ಯಾವುದಾದ್ರೂ ಗಣೇಶ ಮೂರ್ತಿಗಳನ್ನ ಇಟ್ಕೊಂಡು ಪ್ರತಿದಿನ ಪೂಜೆನ ಮಾಡೋ ರೀತಿ ಮಾಡಿದ್ದಾರೆ. ಈ ಕಡೆಯಿಂದ ಹಾಲ್ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ ನೋಡಿ. ಪಕ್ಕದಲ್ಲಿರುವಂಥ ಈ ಕಡೆ ರೈಟ್ ಸೈಡಲ್ಲಿ TV ಯೂನಿಟು, ವಿಂಡೋ ಮತ್ತು ವಾಲ್ ಡಿಸೈನ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಾನು ನಿಮಗೆ ಪ್ರತಿಯೊಂದನ್ನು ನೀಟಾಗಿ ತೋರಿಸ್ತೀನಿ. ಇದು TV ಯೂನಿಟ್ ಆಗಿದ್ದು ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ TV ಯೂನಿಟ್ ಮಾತ್ರ. ಸೊ ಪ್ರತಿಯೊಂದು ವೈರ್ ಎಲ್ಲನೂ ನಿಮಗೆ ಇಲ್ಲೇ ಬಂದಿರುತ್ತೆ. CCTVದಾಗಿರ್ಬೋದು, ಕೇಬ್ಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಬಂದಿದೆ. ಸೊ ಇಲ್ಲಿ DVRನ ಇಟ್ಕೋಬೋದು ಬೇಕಾದರೆ. ಈ ಕಡೆಯಿಂದ ನೋಡೋದಾದರೆ ವಾಲ್ ಡಿಸೈನ್ ಈ ರೀತಿ ಇದ್ದು ಒಂದು ಅಟ್ರಾಕ್ಟಿವ್ ಆಗಿದೆ. ಸೊ ನ್ಯಾಚುರಲ್ ಗ್ರೀನ್ ಅಲ್ಲ, ಅದು ಈ ರೀತಿ ಇದೆ. ಇದು ಹಾಲ್ ಆಗಿದ್ದು POP ಫಾಲ್ ಸೀಲಿಂಗ್ ನೋಡಿ ಯಾವ ರೀತಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಹಾಲ್ ಆಯಿತು. ಈಗ ಒಂದು ದೇವ್ರ ಮನೆನ ತೋರಿಸೋಣ. ಪೂಜಾ ರೂಮು. ಪೂಜಾ ರೂಮಲ್ಲಿ ನಿಮಗೆ ವಾಲ್ ಬಂದು ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದಾರೆ. ಈ ರೀತಿ ಇದೆ. ಇದು ಪೂಜಾ ರೂಮು. ಈ ಕಡೆ ಬಂದು ನಿಮಗೆ ವಾಸ್ತುಬದ್ಧವಾಗಿ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲೂ ಕೂಡ ಕಿಚನಲ್ಲೂ ಕೂಡ ಮೇಂಟೆನೆನ್ಸ್ ಈಸಿ, ಬಿಕಾಸ್ ಇಲ್ಲೂ ಕೂಡ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕಲರು ಕೂಡ. ನಿಮಗೆ ಓವರ್ ಹೆಡ್ ಕಬೋರ್ಡು, ಕೆಳಗಡೆ ಥಂಡ್ರಮ್ ಬಾಕ್ಸು ಎಲ್ಲ ನಿಮಗೆ ಅಕ್ರಾಲಿಕ್ ಶೀಟಿಂದ ಮಾಡಿ ಕೊಟ್ಟಿರೋದ್ರಿಂದ ಸೇಫ್ಟಿ ಇದೆ. ಈವನ್ ಇದು ಕೂಡ ಎಲ್ ಶೇಪಲ್ಲಿ ಏನು ಕೊಟ್ಟಿದ್ದಾರೆ ಸ್ಲ್ಯಾಬು, ಅದು ಕೂಡ ನಿಮಗೆ ಕ್ವಾಡ್ಸ್ ಆಗಿದ್ದು ಭಾಳ ಸೇಫ್ಟಿ ಇದೆ ಅಂತಲೇ ಹೇಳ್ತೀನಿ. ಇಲ್ಲೆಲ್ಲ ಒಗ್ಗರಣೆ ಡಬ್ಬಿಗಳನ್ನ ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದು. ವೆಂಟಿಲೇಷನ್ ಪರ್ಪಸ್ ವಿಂಡೋ ಕೊಟ್ಟಿದ್ದಾರೆ. ಸೊ ಟ್ಯಾಂಡ್ರಮ್ ಬಾಕ್ಸ್ ಬಂದು ನಿಮಗೆ ಈ ರೀತಿ SS ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಎಲ್ಲ ಸಾಫ್ಟ್ ಕ್ಲೋಸರ್ ಆಗಿದೆ. ಈವನ್ ಇಲ್ಲೂ ಕೂಡ ಫ್ರೂಟ್ಸ್ ಟ್ರೇ, ಆನಿಯನ್ ಟ್ರೇ ಎಲ್ಲ ಮಾಡಿಕೊಟ್ಟಿದ್ದಾರೆ. ಭಾಳ ಅಚ್ಚುಕಟ್ಟಾಗಿದೆ. ಆ್ಯಂಡ್ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ಕಿಚನ್ನಲ್ಲಿರುವಂಥ POP ಫಾಲ್ ಸೀಲಿಂಗು. ಸೊ ಫ್ರಿಜ್ ಪಾಯಿಂಟು ಇಲ್ಲಿ ಕೊಟ್ಟಿದ್ದು, ಫ್ರಿಜ್ಜನ್ನು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ಸೊ ಇಲ್ಲೂ ಕೂಡ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಯುಟಿಲಿಟಿ ಏರಿಯಾ ಕೊಟ್ಟಿದ್ದು. ಓಪನ್ ಮಾಡಿದ್ರೆ ನಿಮಗೆ ಸಿಂಕ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಜೊತೆಗೆ
ಪಾತ್ರೆ ಸಾಮಾನು ತೊಳೆಯೋದಕ್ಕೆ ಇಡುವಂಥ ಕೆಮಿಕಲ್ನ ಈ ಜಾಗದಲ್ಲಿ ಇಟ್ಕೋಬೋದು. ಸೇಫ್ಟಿಗೆ MS ಗ್ರಿಲ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ. ಸೊ ಇದಿಷ್ಟು ಕಿಚನ್ದಾದರೆ, ಕಿಚನ್ ಆಪೋಸಿಟ್ ನಿಮಗೆ ಈ ರೀತಿ ಬರುತ್ತೆ. ಪೂಜಾ ರೂಮ್ ಆಗಿರ್ಬೋದು, ಡೈನಿಂಗ್ ಏರಿಯಾ ಇಲ್ಲಿ ಬರುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಇದು ಡೈನಿಂಗ್ ಏರಿಯಾ ಆಗಿದ್ದು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇದು ನೈಋತ್ಯ ಮೂಲೆ ಆಗಿರೋದ್ರಿಂದ ಕುಬೇರ ಮೂಲೆ ಅಂತೀವಲ್ಲ ಅದು, ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಜಾಗ ಖಾಲಿ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಸ್ಟೋರೇಜ್ ಕೊಟ್ಟಿದ್ದು. ಇಲ್ಲಿ ಕೂಡ ನಿಮಗೆ ಡೈನಿಂಗ್ ಹಾಲನ್ನು ಮಾಡ್ಕೋಬೋದು. ಒಂದು 6 ಸೀಟರು 5 ಸೀಟರು ಡೈನಿಂಗ್ ಟೇಬಲ್ನ ಹಾಕೋಬೋದು. ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು, POP ಫಾಲ್ ಸೀಲಿಂಗು, ದೆನ್ ಜೊತೆಗೆ ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಹ್ಯಾಂಡ್ ವಾಶ್, ಕಾಮನ್ ಆಗಿ ಒಂದು ಹ್ಯಾಂಡ್ ವಾಶ್ ಬರುತ್ತೆ. ಜೊತೆಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ನಿಮಗೆ ಡೈನಿಂಗ್ ಏರಿಯಾಯಿಂದ ನಿಂತ್ಕೊಂಡು ನೋಡಿದ್ರೆ ಕಿಚನು, ಹಾಲು ಎಲ್ಲ ಈ ರೀತಿ ಕಾಣಿಸುತ್ತೆ ನೋಡಿ. ಹಾಲು, ಕಿಚನ್ನು, ಪೂಜಾ ರೂಮ್. ಸೊ ಇದಿಷ್ಟು ಫಸ್ಟ್ ಫ್ಲೋರಲ್ಲಿದ್ದಂಥ ಮಾಹಿತಿ. ಆದರೆ ನಾವಿವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅಷ್ಟೇ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು, ಜೊತೆಗೆ ಓಪನ್ ಟೈಪಲ್ಲಿ ವಿಂಡೋಗಳನ್ನ ಕೊಟ್ಟಿದ್ದಾರೆ ಫಾರ್ ವೆಂಟಿಲೇಷನ್ ಪರ್ಪಸ್ಸು. ನೋಡಿ, ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಎರಡೆರಡು ವಿಂಡೋಗಳನ್ನ ಕೊಟ್ಟಿದ್ದಾರೆ. ಗಾಳಿ ಬೆಳಕಿಗಂತೂ ಕೊರತೆನೇ ಇಲ್ಲ ಗುರು. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ನಿಮಗೆ ಇಲ್ಲೂ ಕೂಡ ಒಂದು ಲಿವಿಂಗ್ ಏರಿಯಾ ಇದ್ದು, ಸೊ ಲಿವಿಂಗ್ ಏರಿಯಾದಲ್ಲಿರುವಂಥ POP ಫಾಲ್ ಸೀಲಿಂಗು, ವಾಲ್ ಡಿಸೈನ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆರಾಮಾಗಿ ಒಂದು L ಶೇಪಲ್ಲಿ ಸೋಫಾ ಹಾಕ್ಕೊಂಡು ಕೂತ್ಕೋಬೋದು. POP ಫಾಲ್ ಸೀಲಿಂಗ್ ವಿತ್ ಫ್ಯಾನ್ ಇನ್ಸ್ಟಾಲ್ ಮಾಡಿದ್ದಾರೆ. ಲಿಫ್ಟ್ ಈ ಥರ ಬರುತ್ತೆ. ಇಲ್ಲೂ 2 ಬೆಡ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಮತ್ತೊಂದು ಮಾಸ್ಟರ್ ಬೆಡ್ರೂಮ್. ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಬರ್ತಿದ್ದಾಗೆ ವ್ಯೂ ಈ ರೀತಿ ಇದ್ದು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟಲ್ಲಿ ನಿಮಗೆ ಸೈಡ್ ಓಪನ್ ಕೊಟ್ಟು ಸ್ಟೋರೇಜ್ ಕೊಟ್ಟಿದ್ದಾರೆ. ಕಿಂಗ್ ಸೈಜ್ ಕಾಟ್ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ನು, ಒಂದು ಬಾಲ್ಕನಿ ಕೊಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗು, ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದು. ಈ ಕಡೆ ಬಂದರೆ ನಿಮಗೆ ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು, ಕೆಳಗಡೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದು. ಸ್ಟೋರೇಜ್ ಅಂತೂ ಭಾಳ ಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ ನಿಮಗೆ ಕಾಟ್ ಆಪೋಸಿಟು TV ಯೂನಿಟ್ನ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಿಮಗೆ ಕಾಸ್ಮೆಟಿಕ್ ಥಿಂಗ್ಸ್ನ ಇಟ್ಕೋಬೋದು. ಮತ್ತು ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೋಬೋದು. ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ವಾಶ್ರೂಮ್ ಇಷ್ಟು ದೊಡ್ಡದಾಗಿದೆ. ಜೊತೆಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಜಾಗ ಬಿಟ್ಟಿದ್ದು. ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ. ಈವನ್ ವಾಲ್ ಕ್ಲಾಡಿಂಗ್ ಏನಾದ್ರು ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಹ್ಯಾಂಡ್ ಸ್ಕಿಟ್ಟು. ಈ ಕಡೆಯಿಂದ ನೋಡಿದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಆಪೋಸಿಟ್ ನಿಮಗೆ ಪ್ಲೈನ್ ವಾಲ್ ಕೊಟ್ಟಿದ್ದಾರೆ. ಈಗ ನಾನು ನಿಮಗೆ ಬಾಲ್ಕನಿ ತೋರಿಸ್ತೀನಿ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ರೋಡ್ ಫೇಸಿಂಗ್ ಅಂದರೆ ಈಸ್ಟ್ ಫೇಸಿಂಗು ವೈಡ್ ಆಗಿರುವಂಥ ಬಾಲ್ಕನಿ ಇದಾಗಿದ್ದು. ಇಲ್ಲೂ ಅಷ್ಟೇ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಆಗಿದ್ದು ಬಹಳ ಸುಂದರವಾಗಿದೆ. ಸ್ಮಾರ್ಟ್ ಮಾರ್ಬಲ್ ಥರ ವ್ಯೂ ಕೊಡ್ತಾ ಇದೆ. ಇದು ಈಸ್ಟ್ ಫೇಸಿಂಗಲ್ಲಿರುವಂಥ ಬಾಲ್ಕನಿ ಆಗಿರುತ್ತೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಆಯಿತು ಸ್ನೇಹಿತರೆ. ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಹಾಕ್ತಿದ್ದಾಗೆ ಒಂದು ವ್ಯೂ ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಕೂಡ ಕಿಂಗ್ ಸೈಜ್ ಕಾಟ್ ಆಗಿದ್ದು, ಕಾಟ್ ಬ್ಯಾಕ್ ಸೈಡ್ ನಿಮಗೆ ಡಿಸೈನ್ ಈ ರೀತಿ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು, POP ಫಾಲ್ ಸೀಲಿಂಗು ವಿತ್ ಫ್ಯಾನ್ ಇನ್ಸ್ಟಾಲ್ ಆಗಿದೆ. ಲೆಫ್ಟ್ ಸೈಡ್ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಜೊತೆಗೆ ಡ್ರೆಸ್ಸಿಂಗ್ ಮಿರರ್ನ ಮಾಡಿಕೊಟ್ಟಿದ್ದಾರೆ. ಈವನ್ ಕೆಳಗಡೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಇಷ್ಟು ವಿಶಾಲವಾಗಿರುವಂಥ ಬಾತ್ರೂಮು, ಜೊತೆಗೆ ವೆಂಟಿಲೇಷನ್ನು, ವಿಂಡೋ. ಸೊ ಈ ಕಡೆಯಿಂದ ನೋಡಿದ್ರೆ ನಿಮಗೆ ರೂಮ್ ಈ ರೀತಿ ಕಾಣಿಸುತ್ತೆ. ಆಪೋಸಿಟ್ ನಿಮಗೆ ಕಬೋರ್ಡು, ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು, ಈವನ್ ಕೆಳಗಡೆ ಎಳೆಯೋ ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ.
ಎಕ್ಸಾಕ್ಟಾಗಿ ಕಾಟ್ ಆಪೋಸಿಟ್ ನಿಮಗೆ ಟಿ ವಿ ಯೂನಿಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಒಂದು ವೆಲ್ ಡಿಸೈನ್ ಅಂತಲೇ ಹೇಳ್ತೀನಿ. ನೋಡಿ POP ಫಾಲ್ ಸೀಲಿಂಗ್ ಯಾವ ರೀತಿ ಇದೆ. ಇದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿತ್ತು. ರೂಮ್ಗಳಿಗೆಲ್ಲ ಪ್ರತಿಯೊಂದು ರೂಮ್ಗಳಲ್ಲೂ ನಿಮಗೆ ಫ್ಲೋರಿಂಗ್ ಬಂದು ಸ್ಮಾರ್ಟ್ ಮಾರ್ಬಲ್ ಆಗಿರುತ್ತೆ. ಅದೇ ನಿಮಗೆ ಔಟ್ಸೈಡು ಸ್ಟೇರ್ ಕೇಸ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ಲು. ಇದು ಸೆಕೆಂಡ್ ಫ್ಲೋರ್ ಆಯಿತು. ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಹೋಗಬೇಕಾದ್ರೂ ಅಷ್ಟೇ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಜೊತೆಗೆ ನಿಮಗೆ ಓಪನ್ ಕ್ಲೋಸ್ ಮಾಡುವಂಥ ವಿಂಡೋಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಟೀ ಕುಡ್ದಾಗಿದ್ದು. ಥರ್ಡ್ ಫ್ಲೋರ್ ಬರ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಈ ರೀತಿ ಇದ್ದು POP ಫಾಲ್ ಸೀಲಿಂಗ್ ಆ್ಯಂಡ್ ವಾಲ್ ಕ್ಲಾಡಿಂಗ್ ಈ ಥರ ಇದ್ದು ವಾಲ್ ಡಿಸೈನು. ಇಲ್ಲೂ ಕೂಡ ಲಿವಿಂಗ್ ಏರಿಯಾ ವಿಶಾಲವಾಗಿ ಈ ರೀತಿ ಇದೆ. ಈಗ ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ಇದ್ದಾಗೆ ಇಲ್ಲೂ ಕೂಡ ಮತ್ತೊಂದು ಗೆಸ್ಟ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದು. ಮೊದಲಿಗೆ ಈ ರೂಮ್ನ ನೋಡೋಣ. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಇರುವಂಥ ಡಿಸೈನ್ ಈ ರೀತಿ ಇದು. ದೆನ್ ಅಕ್ಕಪಕ್ಕ ನಿಮಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು. ಡ್ರೆಸ್ಸಿಂಗ್ ಮಿರರು ನಿಮಗೆ ಈ ಕಡೆ ಬರುತ್ತೆ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು. ಈ ಕಡೆಯಿಂದ ರೂಮ್ ನೋಡೋದಾದರೆ ಈ ರೀತಿ ಇದೆ. ವಾರ್ಡ್ರೋಬು, ಕಬೋರ್ಡು, POP ಫಾಲ್ ಸೀಲಿಂಗು ಮತ್ತು ಪ್ರತಿಯೊಂದು ರೂಮು, ಹಾಲು ಎಲ್ಲ ಕಡೆಯೂ ನಿಮಗೆ ಫ್ಯಾನ್ ಎಲ್ಲ ಇನ್ಸ್ಟಾಲ್ ಆಗಿದೆ. TV ಯೂನಿಟ್ ಬಂದು ಈ ಥರ ಪ್ಲೈನಲ್ಲಿದೆ ಕಾಟ್ ಆಪೋಸಿಟು. ಇದು ಮತ್ತೊಂದು ಬೆಡ್ರೂಮ್ ಆದರೆ ಥರ್ಡ್ ಫ್ಲೋರಲ್ಲಿರುವಂಥ ಲಿವಿಂಗ್ ಏರಿಯಾ. ಹಾಗೆ ಈ ಕಡೆ ಬಂದರೆ ನಿಮಗೆ ಇದು ಬಂದು ನಿಮಗೆ ಮಲ್ಟಿಪರ್ಪಸ್ ರೂಮ್ ಆಗಿದ್ದು. ಈ ರೂಮಲ್ಲಿ ಯಾವುದೇ ರೀತಿಯ ಕಾಟ್ ಪ್ರಾವಿಷನ್ ಕೊಟ್ಟಿಲ್ಲ. ಬಿಕಾಸ್ ಇದನ್ನು ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಜಿಮ್ ಏರಿಯಾ, ಯೋಗ ಮಾಡೋದಕ್ಕೆ ಅಥವಾ ಹೋಮ್ ಥಿಯೇಟರ್ ಆ ರೀತಿಯೂ ಬೇಕಾದ್ರೆ ನೀವು ಕನ್ವರ್ಟ್ ಮಾಡ್ಕೋಬೋದು. ಆ ಒಂದು ಪರ್ಪಸ್ಸಾಗಿ ಕಾಟ್ ಕೊಟ್ಟಿಲ್ಲ. ಸೊ ಆಪೋಸಿಟ್ ನಿಮಗೆ ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು ವಿತ್ ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡ್ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು. ವೆಂಟಿಲೇಷನ್ ಪರ್ಪಸ್ ಈಸ್ಟ್ ಫೇಸಿಂಗ್ ವಿಂಡೋ ಕೊಟ್ಟಿದ್ದಾರೆ. ದೆನ್ ಈ ಕಡೆ ಬಂದು ನಿಮಗೆ TV ಯೂನಿಟ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗ್ ಬಂದು ಈ ರೀತಿ ಇದ್ದು ಫ್ಯಾನ್ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಹೇಳ್ದಂಗೆ ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡ್ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಈ ರೀತಿ ಇರುತ್ತೆ ವಾಶ್ರೂಮ್. ಈ ಕಡೆಯಿಂದ ನೋಡಿದ್ರೆ ವ್ಯೂ ಈ ರೂಮ್ನ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಈ ರೂಮಲ್ಲೂ ಕೂಡ ನಿಮಗೆ ಬಾಲ್ಕನಿ ಬಂದು ಬಹಳ ಸ್ಪೇಸಿಯಸ್ ಆಗಿದೆ ಸ್ನೇಹಿತರೆ. ಇದು ಬಾಲ್ಕನಿ ನೋಡಿ ಎಷ್ಟು ಅಗಲವಾಗಿದೆ. ವೈಡ್ ಆಗಿರುವಂಥ ಬಾಲ್ಕನಿ ಇದೆ ಇದು. ದೆನ್ ಬಾಲ್ಕನಿಲೆಲ್ಲ ನಿಮಗೆ ಫ್ಲೋರಿಂಗ್ ಬಂದು ನಿಮಗೆ ಆ್ಯಂಟಿಸ್ಕಿಟ್ ಲಪೋ ಥರ. ಓಕೆನಾ ನೋಡಿ ತುಂಬ ವೈಡ್ ಆಗಿದೆ. ವಾಲ್ ಕ್ಲಾಡಿಂಗ್ ಎಲ್ಲ ಬಂದು 2x4 ವೆಟ್ರಿಫೈಡು. ಫಾಲ್ ಸೀಲಿಂಗ್ ಈ ರೀತಿ ಇದೆ. ಇದಿಷ್ಟು ಥರ್ಡ್ ಫ್ಲೋರಲ್ಲಿದ್ದಂಥ ಮಾಹಿತಿ ಆಗಿತ್ತು. ಲಿಫ್ಟ್ ಬಂದು ನಿಮಗೆ ಫ್ರಮ್ ಗ್ರೌಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ವರೆಗೂ ಅಷ್ಟೇ ಅವೈಲಬಿಲಿಟಿ ಇರುತ್ತೆ. ಟೆರೆಸ್ಗೆ ಹೋಗಬೇಕು ಅಂದರೆ ನಾವು ಸ್ಟೇರ್ ಕೇಸ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿಂದ. ಸೊ ಇಲ್ಲಿಂದ ಸ್ಟೇರ್ ಕೇಸಲ್ಲಿ ಹೋಗಬೇಕಾದ್ರೂ ಅಷ್ಟೇ ವೈಡ್ ಆಗಿದೆ ಸ್ಟೇರ್ ಕೇಸು. ಗಾಳಿ ಬೆಳಕು ಪರ್ಪಸ್ಸು ವಿಂಡೋ ಕೊಟ್ಟಿದ್ದು. ಬರ್ತಿದ್ದಾಗೆ ಸೇಫ್ಟಿ ಪರ್ಪಸ್ MS ಡೋರ್ ಕೊಟ್ಟಿದ್ದು. ಡೋರ್ ಓಪನ್ ಮಾಡ್ತಿದ್ದಾಗೆ ವಿಶಾಲವಾಗಿರುವಂಥ ಒಂದು ಟೆರೆಸ್ಸು ಇದಾಗಿರುತ್ತೆ. ಮ್ಯಾನ್ಯುವಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಅದೇ ಬಟ್ಟೆನ ಹಾರಾಕೋದಕ್ಕೆ ಎರಡು ಕಡೆಯೂ ಕಂಬಿ ಮಾಡಿಕೊಟ್ಟಿದ್ದು. ಈ ಕಡೆಯಿಂದ ನೋಡಿದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಅದಾಗಿದ್ದು. ಮೇಲ್ಗಡೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕು, ಅಲ್ಲಿಗೆ ಹೋಗೋದಕ್ಕೆ MS ಲ್ಯಾಡರು. ಸೊ ವಾಷಿಂಗ್ ಮಿಷಿನ್ ಇತ್ತು ಅಂತಂದರೆ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಜಾಗ, ಇನ್ಲೆಟ್ಟು ಔಟ್ಲೆಟ್ಟು ವಿತ್ತು ಕೆಮಿಕಲ್ನ ಇಟ್ಕೊಳ್ಳೋದಕ್ಕೂ ಕೂಡ ಮಾಡಿಕೊಟ್ಟಿರುವಂಥ ಪ್ಲೇಸು ಇದು. ಸೊ ಒಟ್ಟಾರೆಯಾಗಿ ಇದಿಷ್ಟು ಈ ಮನೆಯ ಇಂಚಿಂಚು ಮಾಹಿತಿಯಾಗಿತ್ತು. ಮತ್ತೊಂದು ಸಾರಿ ಹೇಳಬೇಕು ಅಂತಂದರೆ 25/32 BDA ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟು ಮಾಡಿರುವಂಥ ಲಕ್ಸುರಿ ಮನೆ ಇದಾಗಿರುತ್ತೆ. ಸೊ ಇದು ರೆಡಿ ಟು ರಿಜಿಸ್ಟರ್. ಬಿಕಾಸ್ ಎಲ್ಲ ರೀತಿಯ ಡಾಕ್ಯುಮೆಂಟ್ ಪಕ್ಕಾ ಆಗಿರುತ್ತೆ.
ಹಾಗೆ ನಾನು ಹೇಳಿದಾಗೆ ಜಸ್ಟ್ 2 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ 80 ಫೀಟ್ ರೋಡಿಂದ ಈ ಮನೆಗೆ ಸಿಗುತ್ತೆ. ಸೊ ಇದಿಷ್ಟು ಈ ಮನೆಯ ಇನ್ ಡೀಟೇಲ್ ಮಾಹಿತಿ. ಆದರೆ ಏನೇನು ವರ್ಕು ಪೆಂಡಿಂಗ್ ಇದೆ ಅಂತ ನೋಡೋದಾದರೆ, ಸೊ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಸಣ್ಣ ಪುಟ್ಟ ಟಚಪ್ ಪಾಲಿಶ್ ಪೆಂಡಿಂಗ್ ಇದ್ದು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. ವಿತ್ ಲಿಫ್ಟ್ ಕೂಡ ಒಂದು ಪೆಂಡಿಂಗ್ ಇದೆ, ಅದು ಕೂಡ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ಸೊ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 2,95,00,000 ಆಗಿದ್ದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಯಾರೆಲ್ಲ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ ಹಾಗೆ ಈ ಒಂದು ಪ್ರೈಮ್ ಲೊಕೇಶನಲ್ಲಿ ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ಮನೆ ಭಾಳ ಅನುಕೂಲ ಆಗುತ್ತೆ. ಇದೇ ಮನೆ ಥರ ಪಕ್ಕದಲ್ಲೂ ಕೂಡ ಒಂದು ಮನೆ ಇದೆ, ಸೇಮ್ ಸೈಜು ಸೇಮ್ ಓನರು, ಬಟ್ ಇದು ಕಾರ್ನರ್ ಬರುತ್ತೆ, ಇದು ಕಾರ್ನರ್ ಬರಲ್ಲ, ಅಷ್ಟೇ ವ್ಯತ್ಯಾಸ. ಇನ್ನು ಉಳಿದ ಎಲ್ಲ ಪ್ರತಿಯೊಂದೂ ಕೂಡ ಸೇಮ್ ಟು ಸೇಮ್ ಇದೆ ಅಂತಲೇ ಹೇಳ್ತೀನಿ. ಅದು ಕೂಡ ಸೇಮ್ ಕಾಸ್ಟ್ ಆಗಿದ್ದು. ಸೊ ಯಾರಿಗೆ ಈ ಒಂದು ಮೀನ್ಸ್ 20-30 ಬಿಟ್ಟು ಅಥವಾ 30-40 ಬಿಟ್ಟು ಈ ರೀತಿ ಮಿಡಲಲ್ಲಿ 700-800 ಸ್ಕ್ವೇರ್ ಫೀಟು ಮನೇನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.